ಈಗಷ್ಟೇ ಲೋಕಸಭಾ ಚುನಾವಣೆ ಎದುರಿಸಿ ಅಧಿಕಾರ ಸ್ಥಾಪಿಸಿರುವ ನಾಯಕರುಗಳಿಗೆ ಇದೀಗ ಬೈ ಎಲೆಕ್ಷನ್ ತಲೆ ಬಿಸಿ ಎದುರಾಗಿದೆ. 3 ವಿಧಾನಸಭಾ ಚುನಾವಣೆಗಳಿಗೆ ಉಪಚುನಾವಣೆ ನಡೆಯಲಿದ್ದು, ಹಾವೇರಿಯ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರ, ವಿಜಯನಗರದ ಸಂದೂರು ವಿಧಾನಸಭಾ ಕ್ಷೇತ್ರ ಹಾಗೂ ರಾಮನಗರದ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆಯಲಿದೆ. ಈ 3 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್, ಜೆಡಿಎಸ್, ಬಿಜೆಪಿ ಪಕ್ಷಗಳಿಗೆ ಪ್ರತಿಷ್ಠೆಯ ಕ್ಷೇತ್ರವಾಗಿರುವುದು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ. ಅದರಲ್ಲೂ ಡಿ.ಕೆ. ಶಿವಕುಮಾರ್ ಅವರಿಗಂತೂ ಈ ಚನ್ನಪಟ್ಟಣ ಬೈ ಎಲೆಕ್ಷನ್ ಹೇಗಾಗಿದೆ ಅಂದರೆ ಮಾಡು ಇಲ್ಲವೇ ಮಡಿ ಎನ್ನುವಂತಹ ಒತ್ತಡಕ್ಕೆ ಸಿಲುಕಿದ್ದಾರೆ. ಏಕೆಂದರೆ ಒಂದೆಡೆ ಸಿಎಂ ಕನಸು ಕಾಣ್ತಿದ್ದ ಡಿ.ಕೆ. ಶಿವಕುಮಾರ್ ಅವರಿಗೆ ಸಿಎಂ ಕನಸು ಆಗಿರಲಿ, ಉಪಮುಖ್ಯಮಂತ್ರಿ ಸ್ಥಾನ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಉಳಿಸಿಕೊಂಡ್ರೆ ಸಾಕು ಎನ್ನಿಸುವ ಸ್ಥಿತಿಯಲ್ಲಿದ್ದಾರೆ. ಅಷ್ಟರ ಮಟ್ಟಿಗೆ ಪಕ್ಷದ ಒಳಗೆ ಒತ್ತಡ ಇದೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ಡಿ.ಕೆ. ಸುರೇಶ್ ಸೋಲು ಡಿ.ಕೆ. ಶಿವಕುಮಾರ್ ಅವರನ್ನು ಪಕ್ಷದ ಒಳಗೆ ಇನ್ನಿಲ್ಲದ ಮುಜುಗರಕ್ಕೆ ಸಿಲುಕಿಸಿಬಿಟ್ಟಿದೆ. ತಮ್ಮನನ್ನೇ ಗೆಲ್ಲಿಸಿಕೊಳ್ಳಲಾಗದ ನೀವು ಪಕ್ಷದ ಸಾರಥ್ಯ ವಹಿಸಿ ಹೇಗೆ ಮುನ್ನಡೆಸ್ತೀರಿ ಎನ್ನುವ ಪರೋಕ್ಷದ ಮಾತುಗಳು ಡಿ.ಕೆ. ಶಿವಕುಮಾರ್ ಅವರನ್ನ ನಿದ್ದೆಗೆಡಿಸಿದೆ. ಇದೇ ಕಾರಣಕ್ಕೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಡಿ.ಕೆ. ಶಿವಕುಮಾರ್ಗೆ ಮಾಡು ಇಲ್ಲವೇ ಮಡಿ ಎನ್ನುವಂತಾಗಿದೆ. ಬಿಜೆಪಿ ಜೆಡಿಎಸ್ ಮೈತ್ರಿಯಿಂದ ಹೇಗೆ ಅಚ್ಚರಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಅವರನ್ನು ಕಣಕ್ಕಿಳಿಸಿ ಡಿ.ಕೆ. ಸುರೇಶ್ ಅವರನ್ನು ಸೋಲಿಸಿ ಅವಮಾನಿಸಿದ್ರು, ಅದೇ ರೀತಿ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಮುಂದೆ ಅಚ್ಚರಿ ಅಭ್ಯರ್ಥಿ ಹಾಕಿ ಅಚ್ಚರಿ ಗೆಲುವು ಸಾಧಿಸುವ ತವಕದಲ್ಲಿ ಡಿ.ಕೆ. ಬ್ರದರ್ಸ್ ಇದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಅವರು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರವನ್ನು ತಮ್ಮ ಭದ್ರಕೋಟೆಯನ್ನಾಗಿ ಮಾಡಿಕೊಂಡಿದ್ದಾರೆ. ಈ ಹಿಂದೆ ಇದೇ ರೀತಿ ಸತತವಾಗಿ ಗೆಲುವು ಸಾಧಿಸುವ ಮೂಲಕ ಸಿ.ಪಿ. ಯೋಗೇಶ್ವರ್ ಅವರು ಈ ಕ್ಷೇತ್ರದ ಮತದಾರರ ಮನಸ್ಸನ್ನು ಕದ್ದು ಮತ ಪಡೆದಿದ್ರು. ಇದೀಗ ಎಂಪಿ ಎಲೆಕ್ಷನ್ನಲ್ಲಿ ಕುಮಾರಸ್ವಾಮಿ ಅವರು ಗೆದ್ದು ಕೇಂದ್ರ ಮಂತ್ರಿ ಆಗಿರುವ ಕಾರಣ ಚನ್ನಪಟ್ಟಣ ಕ್ಷೇತ್ರವನ್ನು ಬಿಟ್ಟುಕೊಡಬೇಕು. ಜೆಡಿಎಸ್ ಒಳಗೆ ಹೇಗೆ ಒತ್ತಡ ಇದೆ ಕುಮಾರಸ್ವಾಮಿ ಅವರಿಗೆ ಅಂದರೆ, ಈ ಹಿಂದೆ ಎಲೆಕ್ಷನ್ನಲ್ಲಿ ಎದುರಾಳಿಯಾಗಿದ್ದ ಸಿ.ಪಿ. ಯೋಗೇಶ್ವರ್ ಅವರಿಗೆ ಈ ಕ್ಷೇತ್ರ ಯಾಕೆ ಬಿಟ್ಟುಕೊಡಬೇಕು? ಚನ್ನಪಟ್ಟಣದಿಂದ ನಿಖಿಲ್ ಕುಮಾರಸ್ವಾಮಿ ಅವರನ್ನೇ ಕಣಕ್ಕಿಳಿಸಿ ಕುಮಾರಣ್ಣ ಎನ್ನುವ ಒತ್ತಡವೂ ಕೂಡ ಜೆಡಿಎಸ್ ನಾಯಕರು ಆಗ್ತಿದ್ದಾರೆ ಎನ್ನುವ ಮಾತಿದೆ. ಆದರೆ ಕುಮಾರಸ್ವಾಮಿ ಅವರಿಗೆ ಒಳ ಏಟಿನ ಮರ್ಮ ಈಗಾಗಲೇ ಗೊತ್ತಾಗಿದೆ. ಮಗ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಮಂಡ್ಯ ಕ್ಷೇತ್ರಕ್ಕೆ ನಿಲ್ಲಿಸಿ ಒಳ ಏಟಿನ ಮರ್ಮದಿಂದ ಸೋಲು ಕಾಣಬೇಕಾಯಿತು. ಇಲ್ಲೂ ಕೂಡ ಹಾಗೊಮ್ಮೆ ನಿಖಿಲ್ ಸ್ಪರ್ಧಿಸಿದರೆ ಖಂಡಿತ ಮಂಡ್ಯದ ಸೋಲಿನಂತೆಯೇ ಇಲ್ಲೂ ಕೂಡ ಪುನರಾವರ್ತನೆ ಆಗುವ ಸಾಧ್ಯತೆ ಇದೆ ಎನ್ನುವ ಅಸಲಿ ಸತ್ಯ ಕುಮಾರಣ್ಣನವರಿಗೆ ಗೊತ್ತಿದೆ. ಹಾಗಾಗಿ ಇಂತಹ ತಪ್ಪು ಮಾಡುವುದಿಲ್ಲ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತಿದೆ. ಸಿ.ಪಿ. ಯೋಗೇಶ್ವರ್ಗೆ ಈ ಕ್ಷೇತ್ರದಲ್ಲಿ ಈಗಲೂ ಕಾಯಂ ಮತಗಳಿವೆ. ಎಚ್.ಡಿ.ಕೆ. ವಿರುದ್ಧ ಸೋತಿರಬಹುದು, ಆದರೆ ವರ್ಚಸ್ಸು ಈಗಲೂ ಉಳಿಸ್ಕೊಂಡಿದ್ದಾರೆ. ಹಾಗೊಮ್ಮೆ ಸಿಪಿವೈಗೆ ಕೈಕೊಟ್ಟು ನಿಖಿಲ್ ಕುಮಾರಸ್ವಾಮಿಗೆ ಟಿಕೆಟ್ ಕೊಟ್ಟರೆ ಸಿಪಿವೈ ಒಳ ಏಟಿನ ಮರ್ಮ ಮೈತ್ರಿ ಪಕ್ಷ ತಡೆದುಕೊಳ್ಳಲು ಆಗದೆ ಸೋಲು ಕಾಣಬೇಕಾಗ್ತದೆ. ಇದೇ ಕಾರಣಕ್ಕೆ ಈಗ ಮೈತ್ರಿ ಅಭ್ಯರ್ಥಿಯಾಗಿ ಸಿ.ಪಿ. ಯೋಗೇಶ್ವರ್ ಅವರನ್ನೇ ಕಣಕ್ಕಿಳಿಸುವುದು ಕನ್ಫರ್ಮ್ ಆಗಿದೆ. ಸಿ.ಪಿ. ಯೋಗೇಶ್ವರ್ ಮುಂದೆ ಆಗಲೇ ಹೇಳಿದಂತೆ ಸೋಲಿನ ಸೇಡಿನಲ್ಲಿರುವ ಡಿ.ಕೆ. ಬ್ರದರ್ಸ್ ಅಚ್ಚರಿ ಅಭ್ಯರ್ಥಿಯನ್ನು ಕಣಕ್ಕಿಳಿಸುವ ಸೂಚನೆಯನ್ನು ತಂತ್ರಗಾರಿಕೆಯನ್ನು ಪ್ರಯೋಗಿಸಿದ್ದಾರೆ. ಸಿ.ಪಿ. ಯೋಗೇಶ್ವರ್ ಮುಂದೆ ಅಚ್ಚರಿ ಅಭ್ಯರ್ಥಿ ಕಣಕ್ಕಿಳಿಸುವ ತಂತ್ರಗಾರಿಕೆ ಡಿ.ಕೆ. ಬ್ರದರ್ಸ್ ಅವರ ಬತ್ತಳಿಕೆಯಲ್ಲಿ ಮೊದಲನೇ ಅಸ್ತ್ರವಾಗಿ ಸಿಪಿವೈ ಅವರ ಮೊದಲನೇ ಹೆಂಡತಿ ಮಗಳು ಆಗಾಗ ಸೋಷಿಯಲ್ ಮೀಡಿಯಾಗಳ ಮುಂದೆ ಅಪ್ಪನ ಬಗ್ಗೆ ಅಸಮಾಧಾನ ಹೊರಹಾಕುವ ನಿಶಾ ಯೋಗೇಶ್ವರ್ ಅವರನ್ನೇ ಕಣಕ್ಕಿಳಿಸಿದ್ರೆ ಹೇಗೆ ಎನ್ನುವ ಆಲೋಚನೆಯಲ್ಲೂ ಇದ್ದಾರೆ. ಅಪ್ಪನ ಮುಂದೆ ಮಗಳು ಸ್ಪರ್ಧೆ ಮಾಡಿದರೆ ಹೇಗಿರಬೇಡ, ಒಮ್ಮೆ ಯೋಚಿಸಿ ನೋಡಿ. ಸಿಪಿವೈಗೆ 2 ಹೆಂಡತಿಯರು. ಮೊದಲನೇ ಹೆಂಡತಿಯ ಮಗಳೇ ನಿಶಾ ಯೋಗೇಶ್ವರ್. ಮಗಳನ್ನು ಕಣಕ್ಕಿಳಿಸಿ ಅಪ್ಪನನ್ನು ಸೋಲಿಸುವ ತಂತ್ರಗಾರಿಕೆ ಡಿ.ಕೆ. ಬ್ರದರ್ಸ್ ಅವರ ಬತ್ತಳಿಕೆಯಲ್ಲಿದೆ. ಮತ್ತೊಂದೆಡೆ ತಮ್ಮ ಮಗಳು ಡಿ.ಕೆ. ಶಿವಕುಮಾರ್ ಅವರ ಮಗಳು ಐಶ್ವರ್ಯ ಅವರನ್ನೇ ಸಿ.ಪಿ. ಯೋಗೇಶ್ವರ್ ವಿರುದ್ಧ ಕಣಕ್ಕಿಳಿಸುವ ತಂತ್ರಗಾರಿಕೆಯ ಬಗ್ಗೆಯೂ ಕೂಡ ಯೋಚಿಸಲಾಗ್ತಿದೆ ಎಂದು ಈಗಾಗಲೇ ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥೆಯೂ ಆಗಿರುವ ಐಶ್ವರ್ಯ ಡಿ.ಕೆ. ಶಿವಕುಮಾರ್ ಅವರ ಮೆಚ್ಚಿನ ಮಗಳು, 100 ಕೋಟಿಯ ಹೊಡತಿಯೂ ಹೌದು. ಎಸ್.ಎಂ. ಕೃಷ್ಣ ಅವರ ಮನೆಯ ಸೊಸೆಯೂ ಆಗಿರುವ ಐಶ್ವರ್ಯ ಕಾಫಿ ಡೇ ಸಂಸ್ಥಾಪಕ, ನದಿಗೆ ಹಾರಿ ಪ್ರಾಣ ಕಳೆದುಕೊಂಡ ಸಿದ್ಧಾರ್ಥ ಅವರ ಮಗ ಅಮರ್ತ್ಯನನ್ನು ಮದುವೆ ಹಾಕಿದ್ದಾರೆ. ಒಳ್ಳೆಯ ವಾಕ್ಚಾತುರ್ಯವನ್ನು ಹೊಂದಿರುವ ಐಶ್ವರ್ಯ ಅವರನ್ನು ರಾಜಕೀಯಕ್ಕೆ ಕರೆತಂದು ಸಿಪಿಐ ಮುಂದೆ ಗೆಲ್ಲಿಸುವ ಯೋಚನೆಯಲ್ಲಿ ಇದ್ದಾರಂತೆ ಡಿ.ಕೆ. ಬ್ರದರ್. ಒಟ್ಟಾರೆ
ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಮಾರ್ಪಟ್ಟಿದೆ. ಬಿಜೆಪಿ ಜೆಡಿಎಸ್ಗೆ ಪ್ರತಿಷ್ಠೆಯಾದರೆ ಕಾಂಗ್ರೆಸ್ ಪಕ್ಷಕ್ಕೆ ಮಾಡು ಇಲ್ಲವೇ ಮಡಿ ಎನ್ನುವಂತಾಗಿದೆ. ಹಾಗಾದರೆ ನಿಮ್ಮ ಪ್ರಕಾರ ಈ ಕ್ಷೇತ್ರದಿಂದ ಯಾರು ಅಭ್ಯರ್ಥಿ ಆಗಬೇಕು, ಯಾರು ಶಾಸಕರಾಗಬೇಕು? ಕಾಮೆಂಟ್ ಮೂಲಕ ತಿಳಿಸಿ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.